ನಮಸ್ಕಾರ. ನಾವೆಲ್ಲರೂ ಪ್ರೀತಿ ಬಗ್ಗೆ ಮಾತಾಡ್ತೀವಿ. ಆದರೆ ಪ್ರೀತಿಯ ಅತ್ಯುನ್ನತ ರೂಪ ಅಂದ್ರೆ ದೈವಿಕ ಪ್ರೇಮ ಅಂತಾರಲ್ಲ, ಅದರ ನಿಜವಾದ ಅರ್ಥ ಏನು? ಈ ಒಂದು ಆಳವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಇವತ್ತು ನಮ್ಮ ಮುಂದಿರೋದು ಒಂದು ಅದ್ಭುತವಾದ ಪ್ರಾಚೀನ ಗ್ರಂಥ, ನಾರದ ಭಕ್ತಿ ಸೂತ್ರಗಳು. ಹೌದು, ಇದನ್ನ ಸರಳವಾಗಿ ದೇವರನ್ನು ಪ್ರೀತಿಸುವ ಕಲೆ ಅಂತ ಹೇಳಬಹುದು. ವಾವ್! ಇದು ಕೇವಲ ಒಂದು ಗ್ರಂಥ ಅಲ್ಲ, ಇದೊಂದು ರೀತಿ ಮಾರ್ಗದರ್ಶಿ. ಪ್ರೀತಿಯ ಅತ್ಯುನ್ನತ ಸ್ಥಿತಿಯಾದ ಪರಾಭಕ್ತಿ ಅಂದ್ರೆ ಏನು, ಅದನ್ನ ಪಡೆದವರ ಅನುಭವ ಹೇಗಿರುತ್ತೆ, ಓಕೆ, ಮತ್ತೆ ಆ ಸ್ಥಿತಿಗೆ ತಲುಪೋದು ಹೇಗೆ ಅಂತ ಹಂತ ಹಂತವಾಗಿ ವಿವರಿಸುತ್ತೆ. ಸೊ ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ಈ ಸೂತ್ರಗಳ ಆಳಕ್ಕಿಳಿದು ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ. ಇದ್ರಲ್ಲಿ ನನಗೆ ತುಂಬಾ ಕ್ಯೂರಿಯಸ್ ಅನಿಸಿದ ವಿಷಯ ಅಂದ್ರೆ, ಈ ಗ್ರಂಥ ಬೇರೆ ಎಲ್ಲ ಪುಸ್ತಕಗಳ ಹಾಗೆ ಪೀಠಿಕೆ, ಹಿನ್ನೆಲೆ ಅಂತ ಶುರು ಮಾಡಲ್ಲ. ಇಲ್ಲ, ನೇರವಾಗಿ ವಿಷಯದ ಹೃದಯಕ್ಕೆ ಕೈ ಹಾಕುತ್ತೆ. ಪರಾಭಕ್ತಿ ಅಂದ್ರೆ ಏನು ಅನ್ನೋ ವಿವರಣೆಯಿಂದಲೇ ಶುರುವಾಗುತ್ತೆ. ಹಾಗಾದ್ರೆ ಅಲ್ಲಿಂದಲೇ ನಮ್ಮ ಮಾತುಕತೆನೂ ಶುರು ಮಾಡೋಣ. ಖಂಡಿತ. ಸರಿ, ಹಾಗಾದ್ರೆ ಮೊದಲನೇದಾಗಿ ಏನಿದು ಪರಾಭಕ್ತಿ? ನೋಡಿ, ಸೂತ್ರ 2 ಮತ್ತು 3ರಲ್ಲೇ ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಸಾತ್ ವಸ್ಮಿನ್ ಪರಮ ಪ್ರೇಮ ರೂಪ ಅಂತ. ಅಂದ್ರೆ ಅದು ಭಗವಂತನಲ್ಲಿ ಇಡುವ ಅತ್ಯುನ್ನತ ಪ್ರೀತಿ. ಓಕೆ, ಅತ್ಯುನ್ನತ ಪ್ರೀತಿ. ಹೌದು. ಮತ್ತೆ ಅದರ ಸ್ವರೂಪ ಏನು ಅಂತ ಕೇಳಿದ್ರೆ ಅಮರ ಸ್ವರೂಪಾಚ ಅಂತಾರೆ. ಅಂದ್ರೆ ಅದರ ಸ್ವಭಾವವೇ ಅಮರತ್ವ. ಒಂದು ನಿಮಿಷ, ಅಮರತ್ವ ಅಂದ್ರಿ ಇದೊಂದು ದೊಡ್ಡ ಪದ ಅಲ್ವಾ? ಸಾಮಾನ್ಯವಾಗಿ ಅಮರತ್ವ ಅಂದ್ರೆ ನಮಗೆ ನೆನಪಾಗೋದು ಶಾರೀರಿಕವಾಗಿ ಸಾಯದೇ ಇರೋದು. ಹೌದು. ಅಥವಾ ಕೀರ್ತಿಯ ಮೂಲಕ ಶಾಶ್ವತವಾಗಿ ಉಳಿಯೋದು. ಇಲ್ಲಿ ಆ ಅರ್ಥದಲ್ಲಿ ಹೇಳಲಾಗ್ತಿದ್ಯಾ? ಖಂಡಿತ ಇಲ್ಲ. ಇಲ್ಲಿ ಅಮರತ್ವಕ್ಕೆ ಒಂದು ಅದ್ಭುತವಾದ ತಾತ್ವಿಕ ಅರ್ಥವಿದೆ. ಯಾವುದು ಹುಟ್ಟು ಸಾವುಗಳನ್ನು ಮೀರಿದೆಯೋ, ಯಾವುದು ಅನಂತವೋ ಅದೇ ಅಮರ. ಯಾವಾಗ ಭಕ್ತ ದೇವರನ್ನ ಅನಂತ ಅಂತ ನೋಡ್ತಾನೋ, ಆ ಅನಂತದ ಜೊತೆ ತಾನು ಒಂದಾಗೋದೇ ನಿಜವಾದ ಅಮರತ್ವ. ವಾವ್! ಅಂದ್ರೆ ನಮ್ಮ ನಾನು ಅನ್ನೋ ಭಾವನೆ ಕರಗಿ ಆ ದೊಡ್ಡ ಚೈತನ್ಯದ ಭಾಗವಾಗೋದೇ ಅಮರತ್ವ. ಇದು ನಮ್ಮ ದೇವ್ರು ನಿಮ್ಮ ದೇವ್ರು ಅನ್ನೋ ಜಗಳಗಳನ್ನು ಮೀರುತ್ತಲ್ವಾ? ನಿಖರವಾಡಿ. ಇಲ್ಲಿ ಪಂಥೀಯ ಸಂಘರ್ಷಗಳಿಗೆ ಜಾಗವೇ ಇರೋದಿಲ್ಲ. ಸರಿ, ಈ ಸ್ಥಿತಿಯನ್ನು ತಲುಪಿದ ಮೇಲೆ ಸಿಗೋ ಪ್ರಯೋಜನಗಳೇನು? ಗ್ರಂಥದಲ್ಲಿ ಇವನ್ನ ಫಲಗಳು ಅಂತ ಕರೆದಿದ್ದಾರೆ. ಹೌದು. ಸೂತ್ರ 4ರಲ್ಲಿ 3 ಮುಖ್ಯ ಫಲಗಳ ಬಗ್ಗೆ ಹೇಳಲಾಗಿದೆ. ಮೊದಲನೇದು ಸಿದ್ಧಿ, ಅಂದ್ರೆ ಪರಿಪೂರ್ಣತೆಯ ಸ್ಥಿತಿಯನ್ನು ಅರಿಯುವುದು. ಸಿದ್ಧಿ. ಎರಡನೇದು ಅಮೃತತ್ವ, ನಾವೀಗಷ್ಟೇ ಚರ್ಚಿಸಿದ ಹಾಗೆ ಅಮರತ್ವವನ್ನು ಪಡೆಯುವುದು. ಮತ್ತು ಮೂರನೇದು ತೃಪ್ತಿ. ತೃಪ್ತಿ ಅಂದ್ರೆ ಸಂಪೂರ್ಣವಾದ, ಬೇರೇನೂ ಬೇಕಿಲ್ಲ ಎನ್ನುವಂಥ ಸಂತೃಪ್ತಿ. ಇದು ಕೇಳಿದ್ರೆ ಮನುಷ್ಯನ ಜೀವನದ ಎಲ್ಲಾ ಹುಡುಕಾಟಗಳನ್ನ ನೋಡಿದ್ರೆ ಅಂದ್ರೆ ಈ 3ರ ಸುತ್ತಲೇ ಗಿರ್ಕಿ ಹೊಡಿತಿರೋಕ್ಕೆ ಅನ್ಸುತ್ತೆ. ಹೌದು ಹೌದು. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪರಿಪೂರ್ಣತೆ ಅಂದ್ರೆ ಪರ್ಫೆಕ್ಷನ್ ಹುಡುಕ್ತೀವಿ. ನಮ್ಮ ಅಸ್ತಿತ್ವ ಶಾಶ್ವತವಾಗಿರ್ಬೇಕು, ಪರ್ಮನೆನ್ಸ್ ಬೇಕು ಅಂತ ಬಯಸ್ತೀವಿ. ಮತ್ತೆ ಕೊನೆಗೆ ನಮಗ್ ಬೇಕಾಗಿರೋದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ. ಕರೆಕ್ಟ್. ಈ ಗ್ರಂಥ ಹೇಳೋದು ಈ 3 ಹುಡುಕಾಟಗಳಿಗೆ ಒಂದೇ ಉತ್ತರ ಪರಾಭಕ್ತಿ ಅಂತ. ತೃಪ್ತಿಯನ್ನ ಹೊರಗಿನ ವಸ್ತುಗಳಲ್ಲಿ, ಸಾಧನೆಗಳಲ್ಲಿ ಹುಡುಕ್ತೀವಿ. ಆದ್ರೆ ಈ ಗ್ರಂಥ ಹೇಳೋದು ನಿಜವಾದ ತೃಪ್ತಿ ಅನ್ನೋದು ಒಂದು ಆಂತರಿಕ ಸ್ಥಿತಿ. ಅದು ಒಮ್ಮೆ ಸಿಕ್ಕ್ರೆ ಮತ್ತೆ ಬೇರೆ ಯಾವುದು ಬೇಕು ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಲೈಕ್ ಫೈಂಡಿಂಗ್ ಎನ್ ಇನ್ಫಿನಿಟ್ ಸೋರ್ಸ್ ಆಫ್ ಜಾಯ್ ವಿದಿನ್ ಯೋರ್ ಸೆಲ್ಫ್. ಈ ಪರಿಪೂರ್ಣತೆ, ಅಮರತ್ವ, ತೃಪ್ತಿ ಇದೆಲ್ಲ ಕೇಳೋಕೆ ಯಾವುದೋ ಸೂಪರ್ ಹ್ಯೂಮನ್ ಸ್ಥಿತಿಯ ಹಾಗೆ ಅನ್ಸುತ್ತೆ. ಒಂದು ವೇಳೆ ಇಂಥವ್ರು ನಮ್ಮ ನಡುವೆ ಇದ್ರೆ ಅವ್ರನ್ನ ಗುರ್ತಿಸೋದು ಹೇಗೆ? ಅವರ ನಡವಳಿಕೆ ಹೇಗಿರುತ್ತೆ? ಒಳ್ಳೆ ಪ್ರಶ್ನೆ. ಖಂಡಿತ ಹೇಳುತ್ತೆ. ಸೂತ್ರ 5ರಲ್ಲಿ ಅವರ ಬಾಹ್ಯ ಲಕ್ಷಣಗಳನ್ನು ವಿವರಿಸಲಾಗಿದೆ. ಓಕೆ. ಅಂಥ ಸ್ಥಿತಿಯನ್ನು ತಲುಪಿದವರಿಗೆ ಯಾವುದೂ ಬಯಕೆ ಇರೋದಿಲ್ಲ. ಯಾಕಂದ್ರೆ ಅವರು ತೃಪ್ತರಾಗಿರ್ತಾರೆ. ಹೌದು. ಅವರು ದುಃಖಿಸುವುದಿಲ್ಲ, ಯಾಕಂದ್ರೆ ಅವರು ಪರಿಪೂರ್ಣತೆಯನ್ನು ಅರಿತಿರ್ತಾರೆ. ಎಲ್ಲರಲ್ಲೂ ಒಂದೇ ಚೈತನ್ಯವನ್ನು ಕಾಣೋದ್ರಿಂದ ಅವ್ರಿಗೆ ದ್ವೇಷ ಅನ್ನೋದೇ ಇರೋದಿಲ್ಲ. ಇದು ಕೇಳೋಕೆ ಸುಲಭ ಅನ್ಸಿದ್ರೂ ಪಾಲಿಸಲು ಅತ್ಯಂತ ಕಠಿಣವಾದ ಸ್ಥಿತಿ. ಹೌದು. ಬಾಹ್ಯ ವಸ್ತುಗಳಲ್ಲಿ ಅವರು ಆನಂದವನ್ನು ಹುಡುಕುದಿಲ್ಲ, ಮತ್ತೆ ಇಂದ್ರಿಯ ಸುಖದ ಹಂಬಲದಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತಾರೆ. ಇವೆಲ್ಲ ಯಾವುದೋ ನಿಯಮಗಳನ್ನ ಪಾಲಿಸಿ ಬರೋದಲ್ಲ, ಬದಲಿಗೆ ಆಂತರಿಕ ಬದಲಾವಣೆಯ ಸಹಜ ಪರಿಣಾಮ ಅನ್ಸುತ್ತೆ. ಹಾಗಾದ್ರೆ ಅವರ ಆಂತರಿಕ ಮನಸ್ಥಿತಿ ಹೇಗಿರುತ್ತೆ? ಅದನ್ನ ಸೂತ್ರ 6 ವಿವರಿಸುತ್ತೆ. ಮೊದಲನೇದಾಗಿ, ಅಂತಹ ಭಕ್ತರು ಮತ್ತರಂತೆ ಇರುತ್ತಾರೆ. ಅಂದ್ರೆ ಲೆಹರಿಯಲ್ಲಿದ್ದವರ ಹಾಗೆ. ಒಂದು ನಿಮಿಷ, ಇಲ್ಲಿ ನನ್ಗೆ ಒಂದು ಪ್ರಶ್ನೆ ಇದೆ. ಮತ್ತರಂತೆ ಅಂದ್ರೆ ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತೆ. ಲೌಕಿಕವಾಗಿ ಇದನ್ನ ತಪ್ಪರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ವಾ? ಅಂದ್ರೆ ಯಾರಾದ್ರೂ ವಿಚಿತ್ರವಾಗಿ ವರ್ತಿಸಿದ್ರೆ ಅದನ್ನೇ ದೈವಿಕ ಸ್ಥಿತಿ ಅಂತ ಸಮರ್ಥಿಸ್ಕೊಳ್ಬಹುದಲ್ವೇ?
ಈ ದೈವಿಕ ಮತ್ತತೆಗೂ ಸಾಮಾನ್ಯ ಹುಚ್ಚುತನಕ್ಕೂ ಇರೋ ವ್ಯತ್ಯಾಸವೇನು? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಮತ್ತ ಅಂದ್ರೆ ಲೌಕಿಕ ಮತ್ತ ಅಲ್ಲ. ಹೊರಗಿನ ಪ್ರಪಂಚದ ದೃಷ್ಟಿಯಲ್ಲಿ ಅವರು ಹುಚ್ಚರಂತೆ ಕಾಣಬಹುದು. ಯಾಕಂದ್ರೆ ಅವರ ಆದ್ಯತೆಗಳು, ಅವರ ಆನಂದದ ಮೂಲಗಳು ಸಾಮಾನ್ಯರಿಗಿಂತ ಸಂಪೂರ್ಣ ಭಿನ್ನವಾಗಿರುತ್ತೆ. ಓ ಸರಿ. ಆದರೆ ಆಧ್ಯಾತ್ಮಿಕವಾಗಿ ಅವರು ಅತ್ಯಂತ ಸಹಜ ಸ್ಥಿತಿಯಲ್ಲಿರುತ್ತಾರೆ. ಅವರ ಪ್ರಜ್ಞೆ ವಿಸ್ತಾರಗೊಂಡಿರುತ್ತೆ. ಓಕೆ. ಎರಡನೇ ಲಕ್ಷಣ, ಅವರು ಸ್ತಬ್ಧರಾಗುತ್ತಾರೆ. ಅಂದ್ರೆ ಅವರ ಮನಸ್ಸು ನಿಶ್ಚಲವಾಗಿ ಮೌನದಲ್ಲಿ ಮುಳುಗಿರುತ್ತೆ. ಕೊನೆಯದಾಗಿ ಅವರು ಕೇವಲ ಆತ್ಮನಲ್ಲಿಯೇ ರಮಿಸ್ತಾರೆ. ಅದಕ್ಕೆ ಅವರನ್ನು ಆತ್ಮಾರಾಮ ಅಂತ ಕರೆಯೋದು. ಅಂದ್ರೆ ಹೊರಗಿನ ಯಾವುದೂ ಅವರಿಗೆ ಸಂತೋಷ ಕೊಡ್ಬೇಕಾಗಿಲ್ಲ, ಅವರು ತಮ್ಮಲ್ಲೇ ತಾವು ಆನಂದವಾಗಿರ್ತಾರೆ. ಹೌದು. ಒಬ್ಬ ಮಗು ತನ್ನಿಷ್ಟದ ಆಟದಲ್ಲಿ ಹೇಗೆ ಹೊರ ಪ್ರಪಂಚವನ್ನೇ ಮರೆತು ಮುಳುಗಿರುತ್ತೋ ಹಾಗೆ. ಈ ಎಲ್ಲ ಲಕ್ಷಣಗಳು ಯಾವುದೋ ಹಠಯೋಗದಿಂದ ಬಲವಂತವಾಗಿ ತಂದುಕೊಂಡಿದ್ದಲ್ಲ, ಬದಲಿಗೆ ದೈವಿಕ ಪ್ರೇಮ ಹೆಚ್ಚಾದಂತೆ ಸಹಜವಾಗಿ ಅರಳಿಕೊಳ್ಳುವಂಥವು ಅಂತ. ಖಂಡಿತ. ಇದೇ ಭಕ್ತಿಯೋಗದ ವಿಶೇಷತೆ. ಇಲ್ಲಿ ಭಕ್ತ ಮುಕ್ತಿಯನ್ನು ಕೂಡ ಬಯಸುವುದಿಲ್ಲ. ಎಲ್ಲವೂ ಅವನಿಗೆ ಭಗವಂತನ ಕೃಪೆಯಿಂದ ಸಹಜವಾಗಿ ಸಿಗುತ್ತಾ ಹೋಗುತ್ತೆ. ಸರಿ, ಈ ಸ್ಥಿತಿಯ ರಚನೆಯನ್ನು ಇನ್ನಷ್ಟು ಆಳವಾಗಿ ನೋಡೋಣ. ಈ ಗ್ರಂಥದ ಪ್ರಕಾರ ಭಕ್ತಿಯ ಅಡಿಪಾಯ ತ್ಯಾಗ ಅಥವಾ ನಿರೋಧ. ಈ ಪದ ಕೇಳಿದ ತಕ್ಷಣ ನಮ್ಗೆ ಎಲ್ಲ ಇರೋ ಬರೋದನ್ನೆಲ್ಲ ಬಿಟ್ಟು ಸನ್ಯಾಸಿಯಾಗಿ ಹೋಗ್ಬೇಕು ಅನ್ನೋ ಯೋಚನೆ ಬರುತ್ತೆ. ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಆದರೆ ಈ ಗ್ರಂಥ ತ್ಯಾಗಕ್ಕೆ ಒಂದು ಹೊಸ ಸುಂದರವಾದ ಅರ್ಥವನ್ನು ಕೊಡುತ್ತೆ. ಹೌದಾ? ಇಲ್ಲಿ ತ್ಯಾಗ ಅಂದ್ರೆ ವಸ್ತುಗಳನ್ನು ಬಿಡುವುದಲ್ಲ, ಬದಲಾಗಿ ನ್ಯಾಸ ಅಥವಾ ಸಮರ್ಪಣೆ. ಹೌದು. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು, ಅದು ಲೌಕಿಕ ಅಂದ್ರೆ ಸೆಕ್ಯುಲರ್ ಆಗಿರಲಿ ಅಥವಾ ವೈದಿಕ ಅಂದ್ರೆ ಸೇಕ್ರೆಡ್ ಆಗಿರಲಿ, ಭಗವಂತನಿಗೆ ಅರ್ಪಿಸುವುದೇ ನಿಜವಾದ ತ್ಯಾಗ. ಓ, ಇದು ಭಗವದ್ಗೀತೆಯಲ್ಲಿ ಹೇಳುವ ಕರ್ಮಯೋಗದ ತತ್ವದಂತೆಯೇ ಇದೆ. ಅಂದ್ರೆ ಮಾಡುವ ಕೆಲಸದ ಫಲವನ್ನು ಭಗವಂತನಿಗೆ ಅರ್ಪಿಸುವುದು. ಹೌದು. ಈ ಎಲ್ಲಾ ಯೋಗಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಉದಾಹರಣೆಗೆ, ನಿಮ್ಮ 9 to 5 ಆಫೀಸ್ ಕೆಲಸ ಇದೆಯಲ್ಲ, ಅದನ್ನ ಇದು ನನ್ನ ಕರ್ತವ್ಯ, ಇದನ್ನ ನಾನು ದೇವರಿಗೆ ಅರ್ಪಣೆಯಾಗಿ ಮಾಡ್ತಿದ್ದೇನೆ ಅನ್ನೋ ಭಾವನೆಯಿಂದ ಮಾಡಿದ್ರೆ ಅದುವೇ ತ್ಯಾಗ. ಅದ್ಭುತ. ಇಲ್ಲಿ ಕ್ರಿಯೆ ಬದಲಾಗಲ್ಲ, ಕ್ರಿಯೆಯ ಹಿಂದಿನ ಮನೋಭಾವ ಬದಲಾಗುತ್ತೆ. ಸರಿ. ಈ ಸಮರ್ಪಣಾ ಭಾವದಲ್ಲಿ ಬೇರೆ ತತ್ವಗಳಿವೆಯಾ? ಇದರಲ್ಲಿ 2 ಮುಖ್ಯ ತತ್ವಗಳಿವೆ. ಮೊದಲನೇದು ಅನನ್ಯತಾ, ಅಂದ್ರೆ ಯೂನಿಫಿಕೇಶನ್. ಇದು ಸಕಾರಾತ್ಮಕ ಭಾಗ. ಅನನ್ಯತಾ? ಬೇರೆ ಎಲ್ಲಾ ಆಸರೆಗಳನ್ನು, ಅವಲಂಬನೆಗಳನ್ನು ಬಿಟ್ಟು ಕೇವಲ ಭಗವಂತನೊಬ್ಬನೇ ನನ್ನ ಆಸರೆ ಅಂತ ನಂಬೋದು. ಇದಕ್ಕೆ ಒಂದು ಉದಾಹರಣೆ ಕೊಡಬಹುದಾ? ಅಂದ್ರೆ ಒಂದು ಮಗು ತನ್ನ ತಾಯಿಯನ್ನು ಹೇಗೆ ಸಂಪೂರ್ಣವಾಗಿ ನಂಬುತ್ತೋ ಹಾಗೇನಾ? ಆಕೆಯ ಅನುಮತಿ ಇಲ್ಲದೆ ಬೇರೇನೂ ಮಾಡಲ್ಲ. ಅಬ್ಸಲ್ಯೂಟ್ಲಿ. ಅದ್ಭುತವಾದ ಹೋಲಿಕೆ. ಭಕ್ತ ಕೂಡ ಯಾರು ಬೆಂಬಲ ಕೊಟ್ರೂ ಆ ಬೆಂಬಲ ಕೂಡ ಭಗವಂತನ ಮೂಲಕವೇ ಬರ್ತಿದೆ ಅಂತ ಭಾವಿಸ್ತಾನೆ. ಸರಿ. ಇನ್ನು ಎರಡನೇ ತತ್ವ ಉದಾಸೀನತಾ, ಅಂದ್ರೆ ಇಂಡಿಫರೆನ್ಸ್. ಇದು ನಕಾರಾತ್ಮಕ ಭಾಗ. ಉದಾಸೀನತೆ ಅಂದ್ರೆ ಜೀವನದ ಬಗ್ಗೆ ನಿರಾಸಕ್ತಿನಾ? ಇಲ್ಲ, ಹಾಗಲ್ಲ. ಬದಲಾಗಿ ನಮ್ಮ ಸ್ವಾರ್ಥಪರ ಅಹಂಕಾರದಿಂದ ಹುಟ್ಟುವ ಇಷ್ಟಾನಿಷ್ಟಗಳ ಬಗ್ಗೆ ಉದಾಸೀನತೆ ತಾಳೋದು. ಓಕೆ. ಯಾವ ಕೆಲಸಗಳು ಭಗವಂತನಿಗೆ ಪ್ರಿಯವೋ, ಯಾವುದು ಧರ್ಮಕ್ಕೆ ಅನುಗುಣವಾಗಿದೆಯೋ ಅದನ್ನಷ್ಟೇ ಮಾಡೋದು. ಯಾವುದು ಅವನಿಗೆ ಇಷ್ಟವಿಲ್ಲವೋ, ಅಧರ್ಮವೋ, ಅದರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರೋದು. ಸರಿ, ಇದು ಸ್ಪಷ್ಟವಾಯಿತು. ಮುಂದೆ ಈ ಗ್ರಂಥ ಭಕ್ತಿಯ ಬಗ್ಗೆ ಬೇರೆ ಬೇರೆ ಋಷಿಮುನಿಗಳ ಅಭಿಪ್ರಾಯಗಳನ್ನು ಕೂಡ ಮುಂದಿಡುತ್ತೆ. ಇದು ನೋಡಿದ್ರೆ ಆ ಕಾಲದಲ್ಲೇ ಈ ವಿಷಯದ ಬಗ್ಗೆ ಒಂದು ದೊಡ್ಡ ಚರ್ಚೆ, ಒಂದು ಸಂವಾದ ನಡೀತಿತ್ತು ಅಂತ ಅನ್ಸುತ್ತೆ. ಖಂಡಿತ. ಇದು ಪರಸ್ಪರ ವಿರೋಧಿ ಅಭಿಪ್ರಾಯಗಳಲ್ಲ, ಬದಲಿಗೆ ಒಂದೇ ವಜ್ರವನ್ನು ಬೇರೆ ಬೇರೆ ಕೋಣಗಳಿಂದ ನೋಡಿದ ಹಾಗೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸೂತ್ರ 16ರಲ್ಲಿ ವ್ಯಾಸ ಮಹರ್ಷಿಗಳು ಭಕ್ತಿಯು ಪೂಜೆ, ಅರ್ಚನೆ, ಅಭಿಷೇಕದಂತಹ ಕ್ರಿಯೆಗಳ ಮೂಲಕ ವ್ಯಕ್ತವಾಗುತ್ತೆ ಅಂತಾರೆ. ಇದು ಕಾರ್ಯಪ್ರಧಾನವಾದ ವ್ಯಾಖ್ಯಾನ. ಅಂದ್ರೆ ಭಕ್ತಿಯನ್ನು ನಮ್ಮ ದೈಹಿಕ ಕ್ರಿಯೆಗಳ ಮೂಲಕ ತೋರಿಸುವುದು. ಹೌದು. ನಂತರ ಸೂತ್ರ 17ರಲ್ಲಿ ಗರ್ಗ ಮಹರ್ಷಿಗಳು ದೇವರ ಪವಿತ್ರ ಕಥೆಗಳನ್ನು ಕೇಳುವುದು, ಹೇಳುವುದು, ಕೀರ್ತನೆಗಳನ್ನು ಹಾಡುವುದು, ನಾಮಜಪ ಮಾಡುವುದರ ಮೂಲಕ ಭಕ್ತಿ ವ್ಯಕ್ತವಾಗುತ್ತೆ ಅಂತಾರೆ. ಇದು ಮಾತಿನ ಪ್ರಧಾನವಾದ ದೃಷ್ಟಿಕೋನ. ಓ, ಅಂದ್ರೆ ಒಬ್ರು ಮಾಡಿ ತೋರಿಸುವಂತಾರೆ, ಇನ್ನೊಬ್ರು ಹೇಳಿ ಕೇಳಿ ಅಂತಾರೆ. ಸರಿ. ಆದ್ರೆ ಕೆಲವೊಮ್ಮೆ ಈ ಬಾಹ್ಯ ಆಚರಣೆಗಳಲ್ಲೇ ನಾವು ಕಳೆದು ಹೋಗಿ ಅದರ ಹಿಂದಿನ ಮೂಲ ಉದ್ದೇಶವನ್ನೇ ಮರೆತುಬಿಡೋ ಅಪಾಯ ಇರುತ್ತಲ್ವೇ? ನಿಖರವಾಗಿ.
ಆ ಅಪಾಯವನ್ನ ಶಾಂಡಿಲ್ಯ ಮಹರ್ಷಿಗಳು ಗುರುತಿಸ್ತಾರೆ. ಸೂತ್ರ 17ರಲ್ಲಿ ಅವರು ಭಕ್ತಿಯು ಆತ್ಮನಲ್ಲಿನ ಆನಂದಕ್ಕೆ ಅಂದ್ರೆ ಆತ್ಮರತಿಗೆ ವಿರುದ್ಧವಾಗಿರಬಾರದು ಅಂತ ಎಚ್ಚರಿಸ್ತಾರೆ. ಓಕೆ. ಅಂದ್ರೆ ನೀವು ಮಾಡುವ ಪೂಜೆ ಭಜನೆಗಳು ನಿಮ್ಮ ಆಂತರಿಕ ಆನಂದದ ಅನುಭವಕ್ಕೆ ಅಡ್ಡಿಯಾಗಬಾರದು, ಕೇವಲ ಯಾಂತ್ರಿಕ ಆಚರಣೆಗಳಾಗಬಾರದು ಅನ್ನೋದವರ ಕಾಳಜಿ. ಅದ್ಭುತ. ಹಾಗಾದ್ರೆ ಈ ಎಲ್ಲ ದೃಷ್ಟಿಕೋನಗಳನ್ನು ಪರಿಗಣಿಸಿ ವ್ಯಾಸರ ಕ್ರಿಯೆ, ಗರ್ಗರ ಮಾತು ಮತ್ತು ಶಾಂಡಿಲ್ಯರ ಆಂತರಿಕ ಅನುಭವ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾರದರು ಕೊಡುವ ಅಂತಿಮ ವ್ಯಾಖ್ಯಾನವೇನು? ನಾರದರು ಈ ಮೂರನ್ನು ಅದ್ಭುತವಾಗಿ ಸಂಯೋಜಿಸ್ತಾರೆ. ಸೂತ್ರ 19ರ ಪ್ರಕಾರ ಭಕ್ತಿಯಂದ್ರೆ 2 ಮುಖ್ಯ ಅಂಶಗಳು. ಮೊದಲನೆಯದು ತನ್ನ ಎಲ್ಲಾ ಚಟುವಟಿಕೆಗಳನ್ನು ಅಂದ್ರೆ ಕಾಯ ವಾಚ ಮನಸ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸುವುದು. ಸರಿ, ಇದು ಸಮಗ್ರವಾಗಿದೆ. ಹಾಗಾದ್ರೆ ಎರಡನೇ ಅಂಶ ಯಾವುದು? ಅದೇ ನಾರದರ ವಿಶೇಷತೆನಾ? ಹೌದು, ಎರಡನೇ ಅಂಶವೇ ನಾರದರ ವ್ಯಾಖ್ಯಾನದ ಆತ್ಮ. ಅದೇನೆಂದರೆ ತದ್ವಿಸ್ಮರಣೆ ಪರಮ ವ್ಯಾಕುಲತ. ಅಂದ್ರೆ ಆ ಭಗವಂತನನ್ನು ಮರೆತಾಗ ಪರಮ ವ್ಯಾಕುಲತೆ ಅಥವಾ ತೀವ್ರವಾದ ದುಃಖ ತಳಮಳವನ್ನು ಅನುಭವಿಸುವುದು. ವಾವ್, ಇದು ತುಂಬಾ ಪವರ್ಫುಲ್ ಪಾಯಿಂಟ್. ಇದು ಪ್ರೀತಿಯನ್ನು ಕೇವಲ ಒಂದು ಆಹ್ಲಾದಕರ ಭಾವನೆಯಾಗಿ ನೋಡದೆ ಅದನ್ನೊಂದು ಜೀವಂತ ಸಂಪರ್ಕವಾಗಿ ನೋಡುತ್ತೆ. ಯಾವುದೋ ಒಂದು ಪ್ರಮುಖ ಕ್ಷಣದಲ್ಲಿ ನಮ್ಮ ಮೊಬೈಲ್ ಸಿಗ್ನಲ್ ಹೋದಾಗ ನಮಗೆ ಹೇಗಾಗುತ್ತೋ ಹೌದು ಅದೇ ತಳಮಳವನ್ನು 1000 ಪಟ್ಟು ಹೆಚ್ಚಿಸಿ ನಮ್ಮ ಆಧ್ಯಾತ್ಮಿಕ ಸಂಪರ್ಕಕ್ಕೆ ಅನ್ವಯಿಸಿದ ಹಾಗೆ ಆ ಸಂಪರ್ಕವೇ ನಮ್ಮ ಜೀವನಾಡಿ ಅನ್ನೋ ಭಾವನೆ ಇದು. ಅತ್ಯುತ್ತಮ ಹೋಲಿಕೆ. ಪ್ರೀತಿಪಾತ್ರರನ್ನು ಕ್ಷಣಕಾಲ ಮರೆತರೂ ಉಂಟಾಗುವ ನೋವು, ಆ ತಳಮಳವೇ ನಿಜವಾದ ಪ್ರೀತಿ, ನಿಜವಾದ ಭಕ್ತಿಯ ಸಂಕೇತ. ಈ ಮರಿತಾಗ ನೆನಪಿಸುವ ವ್ಯಾಕುಲತೆಯ ಅಂಶ ನಾರದರ ವ್ಯಾಖ್ಯಾನಕ್ಕೆ ಒಂದು ಆಳವಾದ ಭಾವನಾತ್ಮಕ ಆಯಾಮವನ್ನು ನೀಡುತ್ತೆ. ಈ ಚರ್ಚೆಯಿಂದ ನಾವು ಅತ್ಯುನ್ನತ ಭಕ್ತಿಯ ಸ್ವರೂಪ ಏನು, ಅದನ್ನು ಪಡೆದವರ ಲಕ್ಷಣಗಳೇನು, ತ್ಯಾಗದ ನಿಜವಾದ ಅರ್ಥವೇನು ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಬೇರೆ ಬೇರೆ ದೃಷ್ಟಿಕೋನಗಳ ಬಗ್ಗೆ ಆಳವಾಗಿ ತಿಳಿದುಕೊಂಡಿದ್ದೇವೆ. ಹೌದು, ಈ ಗ್ರಂಥವು ಭಕ್ತಿಯನ್ನು ಕೇವಲ ಒಂದು ಭಾವನೆಯಾಗಿ ನೋಡದೆ ಅದು ಪರಿಪೂರ್ಣತೆ, ಅಮರತ್ವ ಮತ್ತು ಸಂಪೂರ್ಣ ತೃಪ್ತಿಗೆ ದಾರಿ ಮಾಡಿಕೊಡುವ ಒಂದು ಉನ್ನತ ಸ್ಥಿತಿಯಾಗಿ ಚಿತ್ರಿಸುತ್ತೆ. ಇದು ಹೊರಗಿನ ಆಚರಣೆಗಳಿಂದ ಶುರುವಾಗಿ ಕೊನೆಗೆ ಎಲ್ಲೆಲ್ಲೂ ಮಾಡುವ ಪ್ರತಿ ಕೆಲಸದಲ್ಲೂ, ನೋಡುವ ಪ್ರತಿ ದೃಶ್ಯದಲ್ಲೂ ಭಗವಂತನನ್ನೇ ಕಾಣುವ, ಕೇಳುವ ಮತ್ತು ಚಿಂತಿಸುವ ಒಂದು ಆಂತರಿಕ ಪ್ರಯಾಣ. ಸರಿ, ನಾವು ಈ ಚರ್ಚೆ ಮುಗಿಸೋ ಮುಂಚೆ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣ. ಖಂಡಿತ. ಈ ಗ್ರಂಥ ಪ್ರೀತಿಯ ಅತ್ಯುನ್ನತ ರೂಪವನ್ನು ತತ್ಸುಖ ಸುಖಿತ್ವಂ ಅಂತ ವ್ಯಾಖ್ಯಾನಿಸುತ್ತೆ. ತತ್ಸುಖ ಸುಖಿತ್ವಂ ಅಂದ್ರೆ ತನ್ನ ಪ್ರಿಯತಮನ ಸುಖದಲ್ಲೇ ತನ್ನ ಸುಖವನ್ನು ಕಾಣುವುದು. ನಾವು ಸಣ್ಣ ಸಣ್ಣ ಝಲಕ್ಗಳಲ್ಲಿ ಇದನ್ನ ನಮ್ಮ ಜೀವನದಲ್ಲಿ ನೋಡ್ತೀವಿ. ತನ್ನ ಮಗು ಇಷ್ಟಪಟ್ಟು ಊಟ ಮಾಡೋದನ್ನು ನೋಡಿಯೇ ತಾಯಿ ಅನುಭವಿಸುವ ಸಂತೋಷ. ಹೌದು. ತನ್ನ ಸ್ನೇಹಿತ ಯಶಸ್ಸು ಗಳಿಸಿದಾಗ ಗೆಳೆಯನಿಗಾಗುವ ನಿಜವಾದ ಆನಂದ. ಈ ಸೂತ್ರಗಳು ಹೇಳ್ತಿರುವುದು ಈ ನಿಸ್ವಾರ್ಥ ಭಾವನೆಯನ್ನೇ ನಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿಕೊಳ್ಳಿ ಅಂತ. ಹಾಗಾದ್ರೆ ಈ ತತ್ಸುಖ ಸುಖಿತ್ವಂ ಅನ್ನೋ ತತ್ವ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತವೇ, ಅಥವಾ ನಮ್ಮೆಲ್ಲ ಲೌಕಿಕ ಸಂಬಂಧಗಳಿಗೂ ನಮ್ಮ ದೈನಂದಿನ ಜೀವನದ ಪ್ರೀತಿಯ ಅಭಿವ್ಯಕ್ತಿಗಳಿಗೂ ಇದನ್ನ ಅನ್ವಯಿಸಬಹುದು?